ಇದು ಸತ್ಯದ ಬೆಳಕು. ಹಾವೇರಿ ಜಿಲ್ಲೆ ರಟ್ಟೆಹಳ್ಳಿ ಪಟ್ಟಣದಲ್ಲಿ ಪ್ರವಾಸಿ ಮಂದಿರದ ಕಟ್ಟಡ ಇನ್ನೂ ಕಾಮಗಾರಿ ಪೂರ್ಣಗೊಳ್ಳದಿದ್ದರೂ ಹೂವಿನ ಮಾಲೆ ಬಾಳಿಕಂಬ ಕಟ್ಟುವ ಮೂಲಕ ಉದ್ಘಾಟಿಸಿ ಸಾಧನೆ ಎಂಬಂತೆ ಬಿಂಬಿಸಲಾಗಿದೆ. ಬಿಜೆಪಿ ಅವಧಿಯಲ್ಲಿ 5 ಕೋಟಿ ರೂಪಾಯಿ ಮಂಜೂರು ಮಾಡಿ ಕಾಮಗಾರಿ ಆರಂಭಿಸಲಾಗಿತ್ತು. ಆದರೆ ಕಟ್ಟಡ ಇನ್ನೂ ಪೂರ್ಣಗೊಂಡಿಲ್ಲ. ಆದರೂ ಉದ್ಘಾಟಿಸಲಾಗಿದೆ ಎಂದು ಮಾಜಿ ಸಚಿವ ಬಿಸಿ ಪಾಟೀಲ್ ಟೀಕಿಸಿದರು. ರಟ್ಟೆಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರಕ್ಕೆ ಭೇಟಿ ನೀಡಿ ಕಾಮಗಾರಿ ವೀಕ್ಷಣೆ ಮಾಡಿ ಅವರು ಮಾತನಾಡಿದರು. ಹಾವೇರಿಯಲ್ಲಿ ನಡೆಯುತ್ತಿರುವ ಸಾಧನಾ ಸಮಾವೇಶದಲ್ಲಿ ಇದನ್ನು ಸಾಧನೆ ಎಂಬಂತೆ ಬಿಂಬಿಸಲಾಗುತ್ತಿದೆ. ರಟ್ಟೆಹಳ್ಳಿ ಪ್ರವಾಸಿ ಮಂದಿರ, ಹಿರೇಕೆರೂರು ಪ್ರವಾಸಿ ಮಂದಿರಕ್ಕೆ 5 ಕೋಟಿ, ಸಮಾಜ ಕಲ್ಯಾಣ ಇಲಾಖೆಗೆ 10 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿತ್ತು. ಅದರಂತೆ ಕಾಮಗಾರಿಗಳು ಕೂಡ ಪ್ರಾರಂಭವಾಗಿದ್ದವು. ಈಗಿನ ಸರ್ಕಾರ 1000 ದಿನ ಪೂರೈಸಿದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಇದನ್ನು ಸಾಧನೆ ಎನ್ನಬೇಕೇ? ಜಿಲ್ಲಾಧಿಕಾರಿ ಸರ್ಕಾರದ ಗಮನಕ್ಕೆ ತರಬೇಕಾಗಿತ್ತು. ಆದರೆ ಕಾಮಗಾರಿ ಗಮನಕ್ಕೆ ತರದೆ ಉದ್ಘಾಟನಾ ಭಾಗ್ಯ ಕಲ್ಪಿಸಿದ್ದಾರೆ ಎಂದು ವ್ಯಂಗ್ಯವಾಡಿದರು. ಈ ವೇಳೆ ದೇವರಾಜ್ ನಾಗಣ್ಣವರ್, ಸೃಷ್ಟಿ ಪಾಟೀಲ್, ಬಸವರಾಜ ಆಡಿನವರ್, ಸುಶೀಲ್ ನಾಡ್ಗೇರ್, ರವಿ ಹದಡೇರ್, ಪ್ರಶಾಂತ್ ದೇವಾಕನವರ್ ಮುಂತಾದವರು ಹಾಜರಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಕಲಂದರ ಎಲೆದಹಳ್ಳಿ, ಹಾವೇರಿ. ಇದೇ ಯು ಬಿ ಬಳ್ಕರ್ 2018ರಲ್ಲಿ ನಾವು ಏತ ನೀರಾವರಿ ಯೋಜನೆ ತಂದಾಗ ಇವರು ಪೂಜೆ ಮಾಡಕ್ಕೆ ಬರಲಿಲ್ಲ. ಇವರು ಶಾಸಕರಾಗಿದ್ದರು 13ರಿಂದ 18, 17, 16ರಲ್ಲಿ. ಅವಾಗ ಹೇಳಿದ್ರು ಎಲೆಕ್ಷನ್ ಬರ್ತದೆ ತರಾತುರಿಯಲ್ಲಿ. ಅವತ್ತು ಸರ್ಕಾರದ ಅಧಿಕೃತ ಆದೇಶ, ಆಡಳಿತಾತ್ಮಕ ಮಂಜೂರಾತಿ ಎಲ್ಲ ಆದಾಗ ಕೂಡ ಅವತ್ತೇ ರುದ್ರಪ್ಪ ಲಮಾಣಿ ಅವರು ಉದ್ಘಾಟನೆ ಬಂದರೆ ಎಮ್ಎಲ್ಎ ಬಂದಿರಲಿಲ್ಲ. ಇವತ್ತು ನೋಡಿ ಏನಿಲ್ಲದೆ ಇದನ್ನು ಉದ್ಘಾಟನೆ ಮಾಡ್ತಾರೆ ಅಂದರೆ ಇದು ಶಾಸಕರ ಒಂದು ಅಭಿವೃದ್ಧಿಯ ಸಂಕೇತ. ಉಗಿರಿ ಸರ್ಕಾರಕ್ಕೆ ಧಿಕ್ಕಾರ, 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 ಎಮ್ಎಲ್ಎಗೆ ಧಿಕ್ಕಾರ, 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 ಜಿಲ್ಲಾಧಿಕಾರಿಗೆ, 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 ಮುಖ್ಯಮಂತ್ರಿಗೆ ಉದ್ಘಾಟನೆಗೊಳ್ಳುವಂಥ ಐಬಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಅಮೃತ ಹಸ್ತದಿಂದ ಉದ್ಘಾಟನೆ ಆಗ್ತಾ ಇದೆ. ಇಲ್ಲಿ ನೋಡಪ್ಪ, ನೋಡಕ್ಕಿಲ್ಲ, ಹಾಕಿಲ್ಲ, ಇನ್ನೊಂದು ಕೆಲಸನೇ ಮುಗಿದಂಥದ್ದು ಗುಂಡಿಗಳು ಎಲ್ಲ ಹಂಗೆ ಇದ್ದಾರೆ. ನೋಡಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ನೋಡಿ ಇವರೆಲ್ಲ. ಏನು ಅವಸರ ಇನ್ನೂ ಮುಕ್ತಾಯನಾಗಿಲ್ಲ, ಬ್ಯಾಂಕ್ ಬಂದು ನೋಡಿ ನೋಡೋದಿಲ್ಲ, ಏನೆಲ್ಲ ಬಣ್ಣ ಹೊಡಿತಿರಲ್ಲ, ಯಾಕೆ ಮಾತಾಡಿ ಸರ್? ಹೌದು, ಯಾಕೆ ಬಣ್ಣ ಯಾಕೆ ಹೊಡಿಯಕತ್ತೀರಿ? ನೋಡ್ರಿ ಆಗಿಲ್ಲ, ಇನ್ನು ಬಣ್ಣ ಆಗಿಲ್ಲ. ಇದು ನೋಡಿ, ಇದು ನೋಡಿ, ಇದು ರಟ್ಟೆಹಳ್ಳಿಯ ಪ್ರವಾಸಿ ಮಂದಿರ. ಇದು ನಾವಿದ್ದಾಗ 5 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ವಿ. ಅದನ್ನು ಇವತ್ತು ಸನ್ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅವರ ಡಿಸಿಗಾದ್ರೂ ತೆಲೆಬೇಕಬೇಡ್ರಿ. ಜಿಲ್ಲಾಧಿಕಾರಿ ಏನು ಮಾಡ್ತಾರೆ? ಬೇಜವಾಬ್ದಾರಿ ವರ್ತನೆ. ಏನೋ ಕಾಂಗ್ರೆಸ್ ಹೇಳಿದಂಗೆ ಜಿಲ್ಲಾಧಿಕಾರಿ ಕುಡಿತಾ ಇದ್ದಾರೆ ಅಷ್ಟೇ. ನೋಡಿ ಹೇಗಿದೆ ಉದ್ಘಾಟನೆ ಆಗ್ತಾ ಇದ್ದೀವಿ. ಸಿಮೆಂಟ್ ಚೀಲ ಉಂಟಲ್ಲ, ಸಿದ್ದರಾಮಯ್ಯನವರಿಗೆ ಅಧಿಕಾರ ಕಳ್ಕೊಂಡ ಭಯನ? ಸಿದ್ದರಾಮಯ್ಯನವ್ರು ಏನಾದ್ರು ಅಧಿಕಾರ ಹಸ್ತಾಂತರ ಮಾಡ್ತೀನಿ, ನಮ್ಮ ಕಲ್ಲಲ್ಲಿ ನಮ್ಮ ಹೆಸರು ಇರಲಿ ಅಂತ. ನೋಡಿ, ಇನ್ನೂ ಕಿಟಕಿಗಳು ಹಚ್ಚಿಲ್ಲ, ಮಣ್ಣು ಟೈಲ್ಸ್ ಎಲ್ಲ ಇಲ್ಲೇ ಇದೆ, ಎಲ್ಲೂ ಪ್ಲಾಸ್ಟರ್ ಆಗಿಲ್ಲ. ಮೇಲೆ ನೋಡಿ, ಎಲೆಕ್ಟ್ರಿಕಲ್ ವರ್ಕ್ ಇಲ್ಲ, ಪ್ಲಂಬಿಂಗ್ ವರ್ಕ್ ಇಲ್ಲ, ಫ್ಲೋರಿಂಗ್ ಇಲ್ಲ. ಇಂಥ ಕೆಟ್ಟ ನಾನು ನೋಡಿಲ್ಲಪ್ಪ. ಪೂಜೆ ಮಾಡಿ
ಎಲ್ಲರೂ ಬರೀ ಎಲ್ಲ ಮೆಟ್ಟಿನ ಮೇಲೆ ಅಲ್ಲಿ ಕೆಲಸ